ಮೋದಿಯವರ ಒಂದು ನನ್ನ ಭಕ್ತಿಯನ್ನು ನನ್ನ ಓದುಗರು ಕೂಡ ನೋಡಿದರು. 2013 ನವಂಬರ್ 17 ಇನ್ನೊಂದು ಪುಸ್ತಕವನ್ನು ಬರೆದೆ, ಮೋದಿ ಮುಸ್ಲಿಂ ವಿರೋಧಿ ಅಂತ ಹೇಳ್ಬಿಟ್ಟು. ನಾನು ಪುಸ್ತಕವನ್ನು ಬರೆದಾದ್ಮೇಲೆ ಅದನ್ನು ಮೋದಿಯವರ ಹತ್ರನೇ ಇನ್ಫಾರ್ಮಲ್ ಆಗಿ ಅವ್ರು ಹೆಲಿಪ್ಯಾಡಿಗೆ ಪ್ಯಾಲೇಸ್ ಗ್ರೌಂಡಲ್ಲಿ ಬರ್ತಾಯಿದ್ರು, ಅಲ್ಲಿ ರಿಲೀಸ್ ಮಾಡಿಸಿದೆ. ಪ್ರಹ್ಲಾದ್ ಜೋಶಿ ಅವರು ಅವಾಗ ಅಧ್ಯಕ್ಷರಿದ್ದರು. ಖುದ್ದಾಗಿ ಪ್ರಹ್ಲಾದ್ ಜೋಶಿ ಅವರು ಮತ್ತು ಆರ್ ಅಶೋಕ್ ಅವರು ನನ್ನನ್ನು ಅವ್ರ ಹತ್ರ ಕರ್ಕೊಂಡೋಗಿ ನನಗೆ ಅಲ್ಲೇ ಅವರಿಗೆ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಹಾಗೆ ಅದಾದ ನಂತರ ಆ ಘಟನೆ ನಂತರ ಸುಮಾರು ಜನ ಹಾಸನಿಗೆ ಹೋಗ್ತಾಯಿದ್ದೆ. ಒಂದು ಸರಿ ಹುಡುಗರೆಲ್ಲ ಅಡ್ಡ ಹಾಕಿರು ನನಗೆ, ಅಣ್ಣ ನೀವು ಎಲೆಕ್ಷನಿಗೆ ಬರಬೇಕು ಅಂತ. ಆಮೇಲೆ ಬಂದ್ಬಿಟ್ಟು ಹಾಸನಲ್ಲಿ ನಿಲ್ಲಬೇಕು ಅಂತಂದರು. ನಾನು ಅದಕ್ಕೆ ಕೇಳಿದೆ, ಈ ಹಾಸನಲ್ಲಿ ಪರಿಸ್ಥಿತಿ ಹೇಗೆ, ನಾನು ಸಕಲೇಶ್ಪುರದವನು ಬೇಸಿಕಲಿ, ಹಾಗೆ ಹಾಸನದಲ್ಲಿ ನಿಲ್ಲಿ ನಾನು ಅದನ್ನೆಲ್ಲ ಅಲ್ಲಿ ಏನು ಅವ್ರ ಹತ್ರ ಹೇಳಿದೆ ಅನ್ನೋದನ್ನ ಈಗ ಹೇಳೋಕ್ಕಾಗಲ್ಲ ಬಹಿರಂಗವಾಗಿ. ಹೇಳಿದೆ ಹಾಸನ ಪರಿಸ್ಥಿತಿ ಆಗಿದೆ, ಬರಲ್ಲಪ್ಪ, ಸೂಸೈಡ್ ಮಾಡ್ಕೊಳಕ್ಕೆ ಇನ್ನೆಲ್ಲೋ ಜಾಗ ಸಿಗಲ್ವಾ, ಇಲ್ಲಿಗೆ ಬರ್ಬೇಕಂತ ಕೇಳಿದ್ದೆ ನಾನು. ಯಾಕಂದರೆ ಈ BJPಗೆ ಅಲ್ಲೇನು ಭವಿಷ್ಯದ ಥರ ಕಾಣಿಸ್ತಾ ಇರಲಿಲ್ಲ ಅವಾಗ. ಆಮೇಲೆ ಅಲ್ಲಿ ಕಬ್ಜಾ ಏನಿತ್ತು ಅಂದರೆ JDS ಕಬ್ಜಾದಲ್ಲಿದೆ, ಅದು ಬಿಟ್ಟರೆ ಕಾಂಗ್ರೆಸ್ ಇದೆ. ಸೊ ಅಲ್ಲಿ ಅಂಥ ಜಾಗದಲ್ಲಿ ಹೋಗಿಬಿಟ್ಟು ನಾನು ಏನು ಮಾಡ್ಲಿಕ್ಕೆ ಸಾಧ್ಯ? ಬಟ್ ಅವರೆಲ್ಲ ಏನು ಮಾಡೋದು, ನಂಗೆ ತುಂಬ ಒತ್ತಾಯ ಮಾಡೋಕ್ಕೆ ಶುರು ಮಾಡಿ, ನಿಮ್ಮಂಥವ್ರಿಗೆ ಬರಬೇಕು ಅಂತ ಹೇಳಲಿಕ್ಕೆ ಶುರು ಮಾಡಿದಾಗ ನನಗೂ ವೈಯಕ್ತಿಕವಾಗಿ ಅನ್ನಿಸ್ಬಿಡ್ತು, ಇಲ್ಲ ಇಲ್ಲಿವರೆಗೂ ನಾನು ಬರೀ ಪತ್ರಿಕೆಗಳಲ್ಲಿ ಬರೆದು ಜನರ ಪರವಾಗಿ ಧ್ವನಿ ಎತ್ತುತ್ತೀನಿ, ಆದರೆ ಜನರ ಜೀವನದಲ್ಲಿ ಬದಲಾವಣೆಯನ್ನು ತರಬೇಕು ಅಂತ ಹೇಳಿದರೆ ಅದಕ್ಕೆ ನಿಜವಾದ ಕ್ಷೇತ್ರ ಏನಂದರೆ ರಾಜಕೀಯ ಕ್ಷೇತ್ರ. ಸೊ ಬರಬೇಕು ಅಂತ ಅನಿಸ್ತು. ಮೋದಿಯವರಿಗೆ ಮೇಲ್ ಹಾಕಿದೆ ನಾನು, ಆಫೀಸ್ ಆಫ್ ಗುಜರಾತ್ CM ಅಂತ ಹೇಳ್ಬಿಟ್ಟು @gmail.com ಇಂದ ಒಂದು ಮೇಲ್ ಬಂತು. ಆಗ V ಸತೀಶ್ ಅಂತೇಳಿ ಜನರಲ್ ಸೆಕ್ರೆಟರಿ ಆರ್ಗನೈಜೇಷನ್ ಇನ್ಚಾರ್ಜ್ ಆಫ್ ಕರ್ನಾಟಕನೂ ಇದ್ರು ಅವರು. ಅವ್ರಿಗೆ ಬಂದು ನನಗೆ ನನ್ನ ಟಿಕೆಟ್ ವಿಷಯದಲ್ಲಿ, ಆಮೇಲೆ ನಿಜ ಹೇಳಬೇಕು ಅಂತಂದರೆ ಅವತ್ತು BJPಲಿ ನೇರವಾಗಿ ಹೇಳ್ತೀನಿ, ಕೋರ್ ಕಮಿಟಿಲಿದ್ದಾರೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಒಬ್ಬರು ಬಿಟ್ಟರೆ ಉಳಿದವರೆಲ್ಲ ಅಗೇನ್ಸ್ಟೇ ಇದ್ರು ನನಗೆ. ಯಾಕಂದ್ರೆ ನಾನು BJP ಮೆಂಬರ್ ಅಲ್ಲ ಅಂತ ಅವ್ರ ಭಾವನೆ. ಆದರೆ ಇವರೆಲ್ಲ ಎಷ್ಟೋ ಜನಕ್ಕೆ ಇವರೆಲ್ಲ ಶಾಲೆಗೆ ಹೋಗೋಕ್ಕಿಂತ ಮೊದಲೇ ನಮ್ಮಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಜನಸಂಘದಿಂದ ಅಂತ ಇವ್ರಿಗೆ ಗೊತ್ತಿಲ್ಲ ಅಷ್ಟೇ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.